ವಿದ್ಯಾರ್ಥಿಗಳು ಕೌಶಲ್ಯ ಬೆಳೆಸಿಕೊಳ್ಳಿ. ಡಿಎನ್ ರಮೇಶ್. ಕೌಶಲ್ಯಾಭಿವೃದ್ಧಿ ಕುರಿತು ವಿದ್ಯಾಭ್ಯಾಸ ಮಾಡಿರುವ ವಿದ್ಯಾರ್ಥಿಗಳು ಅದರ ಕಡೆ ಗಮನ ಹರಿಸಬೇಕು ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಯುಕ್ತ ಡಿಎನ್ ರಮೇಶ್ ಹೇಳಿದರು. ಅವರು ನಗರದ ಮಹೇಶ್ ಪಿಯು ಕಾಲೇಜು ಸಭಾಂಗಣದಲ್ಲಿ ಪಿನಾಕಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವಾಕರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸ್ 2026ರ ಪದವಿ ಪ್ರದಾನ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಪ್ರತಿ ಮನುಷ್ಯನಿಗೆ ಕೌಶಲ್ಯತನ ಇರುತ್ತದೆ. ಕೌಶಲ್ಯತನ ಅಳವಡಿಸಿಕೊಂಡು ಮುಂದೆ ಸಾಗಿದರೆ ಜೀವನದಲ್ಲಿ ಯಶಸ್ಸು ಸಾಧ್ಯ. ವಿದ್ಯಾರ್ಥಿಗಳು ಪದವಿ ಪೂರ್ಣಗೊಳಿಸಿದ್ದೀರಿ. ಸಮಾಜಕ್ಕೆ ನೀವು ಕೊಡುಗೆ ನೀಡುವ ಉತ್ತಮ ಪ್ರಜೆಗಳು ಆಗಬೇಕು. ತಂದೆ, ತಾಯಿ, ಗುರುಗಳು ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡಿದ್ದಾರೆ. ನಿಮ್ಮ ಜೀವನದ ಕನಸುಗಳು ನನಸಾಗಲಿ ಎಂದರು. ಬೆಂಗಳೂರು ವಿಶ್ವವಿದ್ಯಾಲಯ ರಿಜಿಸ್ಟ್ರಾರ್ ಮೌಲ್ಯಮಾಪನ ಡಾಕ್ಟರ್ ಚಂದ್ರಕಾಂತ್ ಕರಿಕರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಗುರಿ ಇಟ್ಟುಕೊಂಡು ಸಾಗಬೇಕು. ಉತ್ತಮ ಪ್ರಜೆಗಳಾಗಿ ದೇಶಕ್ಕೆ ಕೀರ್ತಿ ತರಬೇಕು. ಭಾರತೀಯ ಸಂಸ್ಕೃತಿ ಮರೆಯಬಾರದು. ತಂದೆ, ತಾಯಿ, ಗುರು ಹಿರಿಯರಿಗೆ ಗೌರವ ಕೊಡಬೇಕು. ಸಮಾಜದಲ್ಲಿ ಸಂಕಷ್ಟದಲ್ಲಿ ಇರುವವರಿಗೆ, ನೊಂದವರಿಗೆ ಸಹಾಯ ಮಾಡಿ. ಸಾಮಾಜಿಕ ಜಾಲತಾಣಗಳು ಉತ್ತಮ ಸಂದೇಶ ನೀಡುವಂತಾಗಲಿ. ಧೂಮಪಾನ, ಮದ್ಯಪಾನದಿಂದ ದೂರವಿರಿ. ವಿದ್ಯಾರ್ಥಿಗಳು ಜೀವನದ ಮೌಲ್ಯಗಳನ್ನು ತಿಳಿಯಬೇಕು. ಆದರ್ಶ ತತ್ವಗಳನ್ನು ಇಟ್ಟುಕೊಂಡು ನಡೆಯಬೇಕು ಎಂದರು. ಸಿಎಂ ರಾಜಪ್ಪರವರು ಮಾತನಾಡಿ, ಪದವಿ ಪಡೆಯುವುದು ಜೀವನದಲ್ಲಿ ಮಹತ್ವದ ಮೈಲಿಗಲ್ಲು. ಪದವಿ ಪಡೆದ ನಂತರ ಜೀವನದಲ್ಲಿ ನಾವು ಏನು ಮಾಡಬೇಕು, ಯಾವ ದಿಕ್ಕಿನತ್ತ ಸಾಗಬೇಕು ಎಂಬುದು ಚಿಂತನೆ ಮಾಡಬೇಕು ಎಂದು ಕಿವಿ ಮಾತು ಹೇಳಿದರು. ಇದೇ ವೇಳೆ ಬಿಕಾಂನಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಸಂಸ್ಥಾಪಕ ಅಧ್ಯಕ್ಷ ಎಂ ರಾಜಪ್ಪರವರು, ಪ್ರಾಂಶುಪಾಲರಾದ ಜಿಎಲ್ ಕುಮಾರಪ್ಪ ಉಪಸ್ಥಿತರಿದ್ದರು. Teaching or not, by instinct, each and every human being has got these skills. Alva? The same skill has to be taught to you by this graduation. ಇದನ್ನು ಕಲಿಯೋದಕ್ಕೆ ಇಷ್ಟು ಗ್ರಾಜುಯೇಷನ್ ಮಾಡ್ತೀವಿ, ಬಟ್ ದಿಸ್ ನೀಡ್ಸ್ ಟು ಬಿ ಕಂಟಿನ್ಯೂಡ್ ಟಿಲ್ ಯು ಗೆಟ್ ಸಕ್ಸೀಡೆಡ್ ಇನ್ ದಿಸ್ ಕ್ಯಾರಿಯರ್. ಇದನ್ನು ಎಲ್ಲಿ ನೀವು ಮರಿತೀರಾ ಅಲ್ಲಿ ನೀವು ಸೋಲನ್ನು ನೋಡಬೇಕು. That should be kept in your mind. See, such a wonderful day for you all. ನಾವು ನಾರ್ಮಲಿ ಏನ್ ಮಾಡ್ತೀವಿ, ಎಲ್ಲಾದ್ರೂ ಆದ್ರೂ ಒಂದು ಟಾರ್ಗೆಟ್, ಗೋಲ್ ಅಂತ ಕರಿತೀವಿ ಅಲ್ವಾ. ನೀವು ಬೆಂಗಳೂರಿಂದ ಹೊರಗಿನವರು ಆಗಿದ್ರೆ, ಬೆಂಗಳೂರಿಗೆ ಬಹುಶಃ ಈ ಕಡೆಯಿಂದ ಬರ್ತಾ ಇದ್ರೆ, ತುಮಕೂರು ಆ ಕಡೆಯಿಂದ ಬರ್ತಾ ಇದ್ರೆ, ಪೀಣ್ಯ ಬಂದ ತಕ್ಷಣ ನೋಡ್ತೀವಿ ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ, ಎವರ್ ಯು ಆರ್ ಕಮಿಂಗ್ ಇನ್, ಬೈ ವಾಟ್ ಕನ್ವಿನ್ಸ್ ಯು ಆರ್ ಕಮಿಂಗ್, ಓ ವಿ ಆರ್ ರೀಚಿಂಗ್ ಬೆಂಗಳೂರು, ವಿ ಆರ್ ವೆರಿ ನಿಯರ್ ಟು ಬೆಂಗಳೂರು ಅಂತ ಯಾವಾಗ ಅನಿಸ್ತದೆ? ಆಸ್ ಸೂನ್ ಆಸ್ ಯು ಸಿ ದ ಪೀಣ್ಯ ಟೋಲ್ ನೋಡೋದು ಅನಿಸ್ತದೆ. ಅದೇ ಈ ಕಡೆಯಿಂದ ಬರಬೇಕಾದ್ರೆ ಸಮ್ವೇರ್ ಯು ಸಿ ಕೆಂಗೇರಿ ಆರ್ ಸಮಥಿಂಗ್. ದ ಸೇಮ್ ಥಿಂಗ್ ಹ್ಯಾಸ್ ಹ್ಯಾಪನ್ ಟುಡೇ ಫಾರ್ ಯು. ನೀವೇನು ಅನ್ಕೊಂಡಿದ್ರಲ್ಲ ನಿಮ್ಮ ಗೋಲು, ಸೊ ಯು ಹ್ಯಾವ್ ರೀಚ್ಡ್ ಒನ್ ಮೇಜರ್ ಮೈಲ್ ಸ್ಟೋನ್. ಸೊ ಯು ಆರ್ ಸೀಯಿಂಗ್ ಯುವರ್ ಫ್ಯೂಚರ್ ವೆರಿ ನಿಯರ್ ಇಟ್ ಇಸ್ ನೌ. ಲೈಕ್ ಎ ಬೆಂಗಳೂರು, ಯು ಆರ್ ಪೀಣ್ಯ ಹತ್ರ ಬಂದ್ಬಿಟ್ಟಿದ್ದೀರಿ ನೀವು. ಸೊ ಸಚ್ ಎ milestone you have achieved today, such a great thing in your life. But one thing you have to remember always, this is only a credential which you are carrying with you, but the way you behave, the integrity which you cultivate, the honesty maybe, and the kindness which you are adding, and the humility you are showing to the society, they are the basic foundation. Without that, your credentials are nothing. You have to build these basic principles on which you have to take your career. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವೇನಾದರೂ ಮಾಡಿದ್ದೆ ಆದರೆ, then definitely you can see your graduation day, your credentials really brings you a very proud moment in your life. ಅದರ ಜೊತೆ because of your hard work, commitment and dedication, you have reached some stage in your life. I think ಇದು ಹೀಗೆ ಇರಲಿ, ಇದೇ ರೀತಿಯಲ್ಲಿ ಮುಂದುವರಿಲಿ. At any point of time, you should not lose this momentum. Phase ಏನಿದೆಯಲ್ಲ, with the same phase, you should go ahead and see whatever future and dreams you have got in your life may be realized ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ನಿಮ್ಮ ಇನ್ಸ್ಟಿಟ್ಯೂಷನ್ನ ಫೌಂಡರ್ ಆಯ್ತಾರಂತ ರಾಜಪ್ಪ ಅವರು ಇಂಥ ಅವಕಾಶವನ್ನು ನನಗೂ ಕೂಡ ಕಲ್ಪಿಸಿ ನನ್ನ ಬಗ್ಗೆ ಅಪಾರವಾಯ್ತಕ್ಕಂಥ ಗೌರವವನ್ನು
ವ್ಯಕ್ತಪಡಿಸಿದ್ದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ಕೀರ್ತಿ ಏನು ನೀವು ಪಡಿತೀರಿ ಅದನ್ನು ನೋಡಿ ಸಂತೋಷ ಪಡ್ತಕ್ಕಂಥ ನಿಮ್ಮ ತಂದೆ ತಾಯಿಗಳಿದಾರಲ್ಲ ಅವರೇ ಭಾಗ್ಯರು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಒಂದು ಸೊಸೈಟಿ ಅಂತ ಇದೆಯಲ್ಲ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಪ್ಲೆಡ್ಜ್ ಮಾಡಿದ್ವಿ. ನೋಡಿದಾಗ ನೀವು ಪ್ಲೆಡ್ಜ್ ಮಾಡಿದ್ರೆ ನಾವು ವಿ ಅಬ್ಸರ್ವ್ ಸೋ ಮೆನಿ ಥಿಂಗ್ಸ್. ಬಟ್ ಆಸ್ ಎ ಲೇಮನ್ ಐ ವಾಂಟ್ ಟು ಸೇ, ನಾನಿದ್ದೀನಿ, ಐ ವಾಂಟ್ ಟು ಲೀಡ್ ಮೈ ಲೈಫ್. ಕರೆಕ್ಟ್? ಹೌ ಐ ವಾಂಟ್ ಟು ಲೀಡ್ ಮೈ ಲೈಫ್? How do I want to live my life? I want to be happy always, correct? ಹೌದಾ ಇಲ್ಲ? If I expect the same thing for you, ನಾನು ಸಂತೋಷವಾಗಿರ್ಬೇಕು ಅಂತ ನಾನು ಬಯಸಿದ್ರೆ ನಾನು ಈ ಹುಡುಗಿಯನ್ನು ನೋಡ್ತೀನಿ, ಅವಳಿಗೂ ನಾನು ಹೇಗೆ ಸಂತೋಷವನ್ನು ಬಯಸ್ತಾ ಇದ್ದೀನಿ ಅದೇ ಸಂತೋಷ ಅವಳಿಗೂ ಸಿಗಬೇಕು, ಹಾಗೆ ನಾನು ಬದುಕಬೇಕು ಅಂತ ನೀವೇನಾದ್ರು ಡಿಸೈಡ್ ಮಾಡಿದ್ರೆ ನಥಿಂಗ್ ಲೈಕ್ ದಟ್, ನಥಿಂಗ್ ಲೈಕ್, ನೋ ಬ್ಲಡ್ ವಿಲ್ ಕಮ್ ಬಿಫೋರ್. Now if I want to happily sleep on the cot, beautiful cot and some beautiful bed or something like that, if I see someone else nearby you, I should also feel that you should also sleep on the same thing. If I want to go by car, if I ensure that the fellow man who is with me should also travel in the same manner. ನಾನು ಏನನ್ನು ಬಯಸ್ತೀನಿ ಅದೇ ರೀತಿ ನನ್ನ ಜೊತೆನಲ್ಲಿರೋರು, ನನ್ನ ಸಮಾಜದಲ್ಲಿರೋರು ಇರಬೇಕು ಅಂತ ನೀವೇನಾರ ಪ್ಲೆಡ್ಜ್ ಮಾಡಿದರೆ ಐ ಥಿಂಕ್ ಅದಕ್ಕಿಂತ ದೊಡ್ಡದು ಮತ್ತೊಂದು ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಆ ಪಾತಲ್ಲಿ ನೀವೆಲ್ಲರೂ ಹೋಗಬೇಕು ಅನ್ನೋದು ನಾನು ಬಯಸ್ತಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆ ಭಗವಂತ ತಮ್ಮೆಲ್ಲರಿಗೂ ಕೂಡ ಉತ್ತಮ ಮನಸ್ಸು, ಸಂತೋಷ, ಶಕ್ತಿ, ಸಾಮರ್ಥ್ಯವನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.